ಮಾತು ಹೋಗಿ ಆ ರೋಹಿದಾಸನ ವಿಚಾರ ಮಾಡ್ಬೇಕಂದ. ಹೌದು, ಕೇಳ್ಬೇಕಂದ ಹೊಳ್ಳಿ ಮತ್ತೆ ಇವ್ ತಾಯಿ ತೊಟ್ಲ ಯಾಕಂದ್ರೆ ತೆಲಿಗೆ ಹಗ್ಗ ಕಟ್ಟಿದ್ದ ಅವನು ಕಾಯಕ ಮಾಡ್ತಿದ್ದ, ಕೆಳಗೆ ಚೆಂಡ ಮಾಡಿದ ಅವನು ತೊಟ್ಟಿಲ್ ಹಿಂಗ್ ಹೊತ್ತಿದ್ದು ಹಿಂಗ ಬರ್ತಿದ್ದು. ಅಲ್ಲಿ ಬಂದು ಕೇಳ್ತಾನ, ಹೌದು ಯಪ್ಪ ನಾನು ಭಕ್ತಿದಿಂದ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗಿನಿ, ನಾನು ಗಂಗಾ ಜಲದಾಗ ಸ್ನಾನ ಮಾಡಿ ನಾ ಸ್ವತಃ ಹೋಗಿನಿ, ನೀ ಇಲ್ಲೇ ಕೂತು ನನ್ನ ಕೈಯಾಗ ದುಡ್ಡು ಕೊಟ್ಟಿದ್ದಿ. ನಾ ಗಂಗಾ ಜಲದಾಗ ಹೋಗಿರ್ತಕ್ಕಂತ ದುಡ್ಡು ಸಾಕ್ಷಾತ್ ಕಾಶಿ ಹಿಡ್ಕೊಂಡಿಲ್ಲ, ಗಂಗಾದೇವಿ ಬಂದು ಹಿಡ್ಕೊಂಡ ನೀ ಕೊಟ್ಟಿರ್ತಕ್ಕಂತ ದುಡ್ಡನ್ನು ಗಂಗಾದೇವಿ ಕೈ ಮೆತ್ತಿ ಹಿಡ್ಕೊಂಡಾಳ ಅಂದ್ರೆ ಏನದು ತಾತ್ಪರ್ಯ ತಿಳ್ಕೊಂಡ್ರು. ರೋಹಿದಾಸ ಕೇಳ್ತಾನ, ಹೌದು ಮುಂದೇನತ್ರಿಪ್ಪ ಕೊಡ್ಲಿಕ್ಕೆ ಹೇಳ್ತಾರ. ಎಲ್ಲೋ ರೋಹಿದಾಸ ಏನ್ ಹೇಳ್ತಾನ್ರಿಪ್ಪ? ಕೊಡ್ಲಿಕ್ಕ 9 ತಿಂಗಳು ಹೊತ್ತು ಹೆತ್ತು ನಿನಗೆ ಜನ್ಮ ಕೊಟ್ಟು ಜಗ ತೋರಿಸಿದ ತಾಯಿ ತಂದೆಗೆ, ತಾಯಿ ತಂದೆ ಹೆಗಲ ಮೇಲೆ ಬುತ್ತಿ ಗಂಟ ಉಟ್ಕೊಳ್ಳುವ ಹಾಸಿಗೆ ಎಲ್ಲಾ ಹೊರಸಿದಿ, ಹೌದು ಹಟ್ಟಿಗೆ ಹಗ್ಗ ಕಟ್ಟಿ ಎಳ್ಳಕತ್ತಿದಿ, ಕೊಂಡು ಮಾಡಿದಿ 7 ನಿನ್ನ ಮೇಲೆ ಕುದುರೆ ಮೇಲೆ ಕುಡಿಸಿದ್ಯೋ. ಹೌದಾ? ತಾಯಿ ತಂದಿನ ಬಿಟ್ಟ ಅನ್ಯ ದೇವರಿಲ್ಲ. ಹೌದಾ? ತಾಯಿ ತಂದೆ ಸೇವೆ ಮಾಡ್ಬೇಕಂತ ಸುದ್ದಿ ಸಾರ್ತದ. ಇಂಥ ಕೆಟ್ಟ ನೀ ತಾಯಿ ತಂದೆಗೆ ವಿಷಯ ಕೊಟ್ಟಿದಿ, ಅದಕ್ಕೆ ನೀನು ದುಡ್ಡು ಹಿಡ್ಕೊಂಡಿಲ್ಲ ಅಂದಾಗ ನೋಡ್ರಿ ಪುಣ್ಯಾತ್ಮರಿ, ತಾಯಿದಿಂದ ದುಡ್ಡು ಹಿಡ್ಕೊಂಡ ಅವಾಗ ಅಂದ ಇದು ಯಾಕಂತ ಕೇಳಿದ್ರೆ ತಾಯಿಯಲ್ಲಿ ಇಂಥ ಶಕ್ತಿ ಐತೆ ತಿಳ್ಕೊಂಡು ಇತ್ತಂದ್ರ, ಹೌದಾ ಮಡದಿಗೆ ಬಿಟ್ಟು ಪುಂಡ್ಲಿಕ್ ಮಹಾರಾಜ ಹೊಳ್ಳಿ ಭೀಮಾ ನದಿಗೆ ಹೋಗಿ ಗಂಗಾ ಜಳಕ ಮಾಡಿ, ಹೌದಾ ತಾಯಿ ತಂದಿಗೆ ಮುಂದೆ ಕುಡಿಸ್ಕೊಂಡು ತಾಯಿ ತಂದಿ ಸೇವೆ ಮಾಡ್ಲಕತ್ತ. ಯಾವತ್ತಿನ ಕುದುರೆ ಮ್ಯಾಗ ಇಳಿಸಿದ ತಾಯಿ ತಂದಿ ಸೇವೆ ಮಾಡ್ಲಕತ್ತ. ಅವಾಗ ನೋಡ್ರಿ ಪಂಡಾರಪುರ ಪಾಂಡುರಂಗ ಪಂಡ್ರಾಪುರಕ್ಕಿನ ಬಂದಿದ್ದಿಲ್ಲ. ಅವಾಗ ಪಂಡ್ರಾಪುರ ಪಾಂಡುರಂಗಿ ಪುಂಡ್ಲಿಕ್ ತಾಯಿ ತಂದಿ ಸೇವೆ ಮಾಡುದು ನೋಡಿ ಮರ್ತೆ ಲೋಕಕ್ಕೆ ಇಳಿದು ಬಂದತ್ತ. ತಾಯಿ ಸೇವೆ ಮಾಡ್ತಿದ್ದವು ಪುಂಡ್ಲಿಕ. ಯಾವಾಗ ಬಂದ ಕಿಸ್ಕಿನ ಪಾಂಡುರಂಗ ನಿತ್ತ ಪುಂಡ್ಲಿಕ್ ಮಹಾರಾಜ ತಾಯಿ ತಂದೆ ಸೇವೆ ಮಾಡ್ತಿದ್ದ. ತನ್ನ ಮಗ್ಗಲದೊಳಗಿರ್ತಕ್ಕಂತ ಇಟ್ಟಂಗೆ ಹೋಗದ ಅಲ್ಲಿ ನಿಂದ್ರೆ ಹೇಳ್ರಿಪ್ಪ. ಅವಾಗ ಪಾಂಡುರಂಗ ನಿತ್ತ. ಪಾಂಡುರಂಗ ಇಲ್ಲದ ಸಮಯದಲ್ಲಿ ರುಕ್ಮಿಣಿಗೆ ಅರಿವಾಯ್ತು, ಪತಿನಾಥ್ ಹೋಗ್ಯಾನ ತಿಳ್ಕೊಂಡು ನಾನು ಹೋಗಬೇಕು ತಿಳ್ಕೊಂಡು. ರುಕ್ಮಿಣಿನು ಬಂದು, ಹೌದಾ ಆ ಪಾಂಡುರಂಗನ ಮಗಳಾಗಿಬ್ರು ಕೂಡಿ ಸ್ವಂಕದ ಮೇಲೆ ಕೈ ಇಟ್ಕೊಂಡು ನಿಂತಾರ. ಪುಣ್ಯಾತ್ಮರೇ ಇನ್ನೂ ತಾಯಿ ತಂದಿ ಸೇವೆ ಪುಂಡ್ಲಿಕ್ ಮಾಡ್ಲಕತ್ತಾನ. ರುಕ್ಮಿಣಿ ಪಾಂಡುರಂಗ ಇನ್ನ ಸೇವೆಯನ್ನು ಮಾಡ್ಲಕತ್ತಾನ. ಮಾಡು ತಾಯಿ ಸೇವೆ ಮುಗಿದಿಲ್ಲ, ಇನ್ನೂ ಹಿಂಗೆ ನಿಂತಾರ. ಪುಂಡ್ಲಿಕ್ಕಿನ ಸೇವೆ ನಡೆದ. ತಾಯಿ ತಂದಿ ಸೇವೆ ಯಾವಾಗ ಮುಗಿತೈತಿ ಇವ್ರ ತಳ ಯಾವಾಗ ಕೈ ಬಿಡ್ತಾರ ಅನ್ನೋದು ಯಾರಿಗ ಗೊತ್ತಿಲ್ಲ. ಜಗತ್ತದೊಳಗೆ ಮಾತು ಹೇಳಿದ್ರ 10 ಹಾಡೋದಕ್ಕಿಂತ ಮುತ್ತಿನೊಳಗ ಒಂದೇ ಮಾತ. ಯಾಕಂದ್ರ ಅದು ಗಂಡ ಹೆಂಡ್ರ ವಿಷಯ ಆಗ್ತದ ಮಾತಾಡೋದು. ನಮ್ ಸರ್ ಹೇಳಿದ್ರು ಹಿಂದಕ್ಕ ಈ ಕಡೆ ಭರಮದೇವ್ರ ಕಮಲಾದೇವಿ ಕಡೆ ಬಂದ್ರು. ಅವ್ರು ಏನ್ ಹೇಳ್ರಿಪ್ಪ? ಅವ್ರು ಹೇಳಿ ಕಮಲಾದೇವಿಗೆ ಹೊಟ್ಟೆ ಹರದ ಭರಮದೇವ್ರನ್ನ ಬಿಟ್ಟಾರು, ಅವ್ರಿಗೆ ಅಪ್ಪಿಲ್ಲ ಭರಮದೇವ್ರಿಗೆ ತಿಳಿದ್ರು. ಇದು ವಿಷಯ ಮಾತು ಹೇಳ್ತೀನಿ ನಾನು. ಭರಮದೇವರಿಗೆ ಅಪ್ಪಿಲ್ಲತ್ ಯಾರು ಹೇಳ್ತಾರ ಅವ್ರ ಮುಂದೆ ಕರ್ಕೊಂಬರಿ. ಅವ್ರು ಅಪ್ಪಿಲ್ಲದ ಈ ಜಗತ್ತಿನೊಳಗೆ ಸಾಧ್ಯ ಇಲ್ಲ. ಭರಮದೇವರಿಗೆ ಅಪ್ಪುದಾನ ಅದಾನ ಅದ ಇರ್ಲಿ, ಅದು ಬಹಳ ಗುಮ್ ವಿಷಯ ಅದ. ಅದನ್ನ ಮಾತಾಡೋದು ಅಂತದು ಇಲ್ಲ. ಇರ್ಲಿ. ಅದಕ್ಕ ಇನ್ನ ನೋಡ್ಲಾಕ ಸೂರ್ಯಚಂದ್ರ ಇರುವವರೆಗೆ ನೆಲವಂದ ಹೆರಿವರೆಗೆ ಪಾರೊಂದು ಪೋರಿವರೆಗೆ ನೋಡ್ಲಾಕ ಸಿಗ್ತದ. ತಾಯಿ ಸೇವೆ ಇನ್ನೂ ಮುಗಿದಿಲ್ಲ, ಇನ್ನೂ ಐತಿ. ಕರೆ ಹೆಂಡತಿ ಸೇವೆ ಮಾಡತ್ ಯಾರು ಹೇಳಿಲ್ಲ. ಜಗತ್ತಿನೊಳಗೆ ತಾಯಿ ಅಂತಕ್ಕಂತ ಕೆಚ್ಚನಕ್ಕಿದಾಳ. ತಾಯಿ ತೀರಿ ಹೋದ್ರು ತಾಯಿ ಕರುಳು ಮಾತಾಡೈತಿ. ಕರೆ ಆ ಮಾತು ಬಹಳ ವಾಜ್ಯ ಆಗ್ತದ. ಸಮಯ ಇಲ್ಲ. ಸಮಯ ಇಲ್ಲ. ಇವನ್ ಚಾಲ್ ಹಾಡಿ ಅವ್ರೊಂದ್ ಚಾಲ ಏನ ಮಾತಾಡ್ತಾರೋ ನೀವು ವಿಷಯ ಮುರಿದು ಮಾತಾಡ್ರಿ. ಮುಂದೆ ಮಾತಾಡೋರಿದ್ರ ಮಾತಾಡ್ತಾನೆ. ಇಲ್ಲಪ್ಪ ಪುಂಡ್ಲಿಕ್ ತಾಯಿ ತಂದೆ ಸೇವೆ ಮಾಡಿಲ್ಲ, ಈ ವಿಷಯ ಸುಳ್ಳೈತೆ ಅನ್ನೋ ಹಂಗ. ಪಾಂಡುರಂಗ ನೀವು ಸ್ವಂತ ಮ್ಯಾಕಾಡೋ ತಾಯಿ ತಂದಿ ಸೇವಾ ಏನೋ ಮುಗ್ದೈತಿ, ಅವ್ ಬಿಟ್ಟಾನಂದ್ರಿ. ಯಾವಾಗ ತಾಯಿ ತಂದಿ ಸೇವೆ ಪುಂಡ್ಲಿಕ್ ಮಹಾರಾಜ ಮಾಡೋದು ಮುಗಿತ್ ನೋಡು, ಅಲ್ಲಿಗೆ ಲೋಕಲಯ ಆಗುದೈತೆ ಮಹಾತ್ಮರು ಹೇಳ್ಯಾರ. ಪುಣ್ಯಾತ್ಮರ ಅದಕ್ಕಿರ್ಲಿ. ಬಾಳ್ ಮಾತಾಡೋದು ಬೇಡ, ಚಾಲ್ ಹಾಡಿ ಮುಂದೆ